ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ಇಂದು ನಾವು ನೋಡಿಕೊಳ್ಳುವಂಥ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 10ನೇ ವಚನ. ದೇವರು ಒಣನೆಲಕ್ಕೆ ಭೂಮಿ ಎಂದು ಹೆಸರಿಟ್ಟನು, ಕೂಡಿಕೊಂಡ ನೀರುಗಳಿಗೆ ಸಾಗರಗಳೆಂದು ಹೆಸರಿಟ್ಟನು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ಕೆಲವೊಂದು ಪ್ರಮುಖವಾಗಿರುವಂತಹ ಅಂಶಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ದೇವರು ಹೆಸರಿಟ್ಟನು. ಇದು ಅಧಿಕಾರವನ್ನು ಸೂಚಿಸುವಂತ ಕಾರ್ಯ. ಅಂದರೆ ಅರ್ಥ ದೇವರ ಉದ್ದೇಶದ ಘೋಷಣೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಹಾಗಾದರೆ ಭೂಮಿ ಮತ್ತು ಸಾಗರಗಳು ಸ್ವಯಂ ಹುಟ್ಟಿದ ಅಸ್ತಿತ್ವಗಳಲ್ಲ, ಅವುಗಳು ದೇವರ ಆಡಳಿತದೊಳಗಿನ ಸೃಷ್ಟಿಗಳು ಎಂಬುದನ್ನು ಸ್ಪಷ್ಟವಾಗಿ ಹೇಳುವಂತ ಮಾತಾಗಿದೆ ಪ್ರಿಯರೇ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಭೂಮಿ ಮತ್ತು ಸಾಗರಗಳು ಇವು ವಿಭಿನ್ನವಾಗಿರುವಂಥ ಅಸ್ತಿತ್ವಗಳು, ವಿಭಿನ್ನವಾಗಿರುವಂಥ ಕಾರ್ಯಗಳಾಗಿದ್ದಾವೆ ಪ್ರಿಯರೇ. ಅಂದರೆ ಇಲ್ಲಿ ವಾಕ್ಯ ಹೇಳುವಂಥ ಸಂಗತಿ ಏನೆಂಬುದಾಗಿ ನಾವು ನೋಡುವಾಗ ದೇವರು ಬೇರ್ಪಡಿಸಿದ್ದಾರೆ. ಅಂದರೆ ದೇವರು ಪ್ರತಿಯೊಂದಕ್ಕೂ ತನ್ನದೇ ಆಗಿರುವಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಮಿಶ್ರತೆ ಇಲ್ಲ. ಇದು ದೇವರ ಸ್ಪಷ್ಟವಾದಂಥ ಒಂದು ವಿನ್ಯಾಸ. ಮತ್ತು ಮೂರನೇದಾಗಿ ನಾವು ನೋಡುವಾಗ ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಪ್ರಿಯರೇ, ಇದು ದೇವರ ಒಂದು ಪರಿಶೀಲನೆಯ ಒಂದು ಕಾರ್ಯ. ಒಳ್ಳೆಯದು ಎಂದು ಹೇಳುವಾಗ ಇದು ಮಾನವನ ಅಭಿಪ್ರಾಯವಲ್ಲ, ಪ್ರಕೃತಿಯ ಸ್ವಯಂ ಘೋಷಣೆಯಲ್ಲ, ಆದರೆ ಇದನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನ ದೃಷ್ಟಿಯಲ್ಲಿ ಒಳ್ಳೆಯದು. ಇದು ಸೃಷ್ಟಿಯ ಗುಣಮಟ್ಟವನ್ನು ನಿರ್ಧರಿಸುವವರು ದೇವರೇ ಎನ್ನುವಂಥ ಒಂದು ಸೂಚನೆಯನ್ನ ತೋರಿಸುತ್ತದೆ ಪ್ರಿಯರೇ. ಹಾಗಾದರೆ ಈ ವಾಕ್ಯ ನಮಗೆ ಕಲಿಸುವಂತ ಪಾಠ, ದೇವರು ಮಾತ್ರ ಸೃಷ್ಟಿಯ ಪರಮಾಧಿಕಾರಿಯಾಗಿದ್ದಾರೆ. ಅದಲ್ಲದೆ ದೇವರು ಪ್ರತಿಯೊಂದಕ್ಕೂ ಹೆಸರು ಮತ್ತು ಗಡಿಯನ್ನ ಇಟ್ಟಿದ್ದಾರೆ. ಮಾತ್ರವಲ್ಲದೆ ಒಳ್ಳೆಯದು ಕೆಟ್ಟದು ಎನ್ನುವ ಅಳತೆಯನ್ನ ದೇವರೇ ನಿಗದಿಪಡಿಸಿದ್ದಾರೆ. ಹಾಗಾದರೆ ಈ ವಾಕ್ಯದಿಂದ ನಾವು ನೋಡುವಂತ ಒಂದು ವಾಗ್ದಾನ, ದೇವರ ಕೈಯಲ್ಲಿ ಇರುವುದನ್ನ ದೇವರು ಒಳ್ಳೆಯದೆಂದು ಘೋಷಿಸಬಲ್ಲರು. ಅಂದರೆ ನಿಮ್ಮ ಜೀವನ, ನನ್ನ ಜೀವನ ಕರ್ತನ ಅಧೀನದಲ್ಲಿದ್ದರೆ ಅದು ದೇವರ ದೃಷ್ಟಿಯಲ್ಲಿ ಮೌಲ್ಯವಾಗಿರುವಂಥದ್ದಾಗಿದೆ. ಹಾಗಾದರೆ ನಾವು ಮಾಡಬೇಕಾಗಿರುವಂಥ ಕಾರ್ಯ, ದೇವರ ಪರಿಶೀಲನಕ್ಕೆ ಒಳಪಟ್ಟು ಬದುಕಬೇಕು. ಲೋಕ ಒಳ್ಳೆಯದು ಎಂದರೆ ಅದನ್ನು ಹಿಂಬಾಲಿಸದೆ ದೇವರು ಒಳ್ಳೆಯದು ಅಂದದ್ದನ್ನು ಹಿಡಿದುಕೊಂಡು ಹಿಂಬಾಲಿಸಬೇಕು ಪ್ರಿಯರೇ. ಆವಾಗ ನಮ್ಮ ಜೀವನದ ಮಾನದಂಡ ದೇವರ ವಾಕ್ಯವಾಗಿರುತ್ತದೆ. ಇಂದು ಇದನ್ನು ನಾವು ನೆನಪಿಟ್ಟುಕೊಳ್ಳೋಣ. ಹೆಸರು ಕೊಟ್ಟಂತ ದೇವರು ನಮ್ಮ ಮೌಲ್ಯವನ್ನು ಸಹ ನಿರ್ಧರಿಸುವಂತ ದೇವರು. ದೇವರು ಒಳ್ಳೆಯದೆಂದು ನೋಡುವ ಜೀವನ ನಮ್ಮದಾಗಿರಲಿ ಪ್ರಿಯರೇ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಆಮೇನ್.